ಮಾಡ್ತಾರೆ. ನೋಡಿ ಈ ಬೆಂಗಳೂರು ವಿಭಾಗವನ್ನು ತೆಗೆದುಕೊಂಡಾಗ ನೋಡಿ ಈ ಕಂದಾಯ ವಿಭಾಗದಲ್ಲಿ ಬೆಂಗಳೂರು ವಿಭಾಗವನ್ನು ತೆಗೆದುಕೊಂಡಾಗ ನಮಗೆ ಇಲ್ಲಿ ಇಷ್ಟು ಒಂದು ಜಿಲ್ಲೆಗಳು ಈ ಬೆಂಗಳೂರು ವಿಭಾಗಕ್ಕೆ ಇಲ್ಲಿ ಒಳಪಡ್ತವೆ. ಹಾಗಾದರೆ ಇದರ ಮ್ಯಾಪನ್ನು ನಾವು ನೋಡ್ಕೊಂಡ್ವಿ. ಹಾಗಾದರೆ ಯಾವ್ಯಾವು ಆ ಜಿಲ್ಲೆಗಳು ಅಂತಂದಾಗ ನೋಡಿ ಯಾವ್ಯಾವು ಆ ಜಿಲ್ಲೆಗಳು ನಿಮ್ಗಾಗಲೇ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂಥದ್ದು ನೋಡಿ ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ನಗರ ಜೊತೆಗೆ ಬೆಂಗಳೂರು ಗ್ರಾಮೀಣ ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು. ಇಷ್ಟೇ ಅಲ್ಲದೆ ಒಂದು ಸೆಕೆಂಡ್ ನೀವು ಹಾಗೆ ಸರಿ ನೋಡಿ ಇವು 9 ಜಿಲ್ಲೆಗಳಲ್ಲಿ 6 ಜಿಲ್ಲೆಗಳಲ್ಲಿ ಡಿಸ್ಪ್ಲೇ ಆಗ್ತಿರುವಂಥದ್ದು ಈ ರೀತಿಯಾಗಿ ಅಲ್ಲದೆ ನೋಡಿ ಮತ್ತು ಚಿತ್ರದುರ್ಗ ಜೊತೆಗೆ ದಾವಣಗೆರೆ ಮತ್ತು ಶಿವಮೊಗ್ಗ ಇಷ್ಟು ಜಿಲ್ಲೆಗಳು ಏನು ಮಾಡ್ತಾವಂದರೆ ನಮ್ಮ ಬೆಂಗಳೂರು ಭಾಗದಲ್ಲಿ ಕಂಡು ಬರುವಂಥವು. ಅದೇ ರೀತಿಯಾಗಿ ಈ ಬೆಂಗಳೂರು ವಿಭಾಗವನ್ನು ಯಾವ್ಯಾವ ರೀತಿಯಾಗಿ ಇಲ್ಲಿ ಆಳ್ವಿಕೆಯನ್ನು ನಡೆಸಿದರು ಅನ್ನೋದಾದರೆ ಈ ಭಾಗವನ್ನು ಆಳಿದ ಅರಸರು ಈ ಒಂದು ಬೆಂಗಳೂರು ವಿಭಾಗವನ್ನು ಆಳಿದಂತಹ ಅರಸರು ಯಾರು ಅಂತಂದರೆ ಕುವಲಾಲಪುರ ಅಂದರೆ ಇಂದಿನ ಕೋಲಾರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಂತಹ ಗಂಗರ ಮನೆತನ. ನೋಡಿ ಬೆಂಗಳೂರು ವಿಭಾಗವನ್ನು ಆಳಿದಂತಹ ಮೊದಲ ಅರಸರು ಯಾರು ಅಂದರೆ ಗಂಗರು. ಇವರು ಏನು ಮಾಡಿದ್ರು ಕುವಲಾಲಪುರ ಅಂದರೆ ಇಂದಿನ ಕೋಲಾರವನ್ನು ತಮ್ಮ ರಾಜಧಾನಿಯನ್ನಾಗಿ ಇಲ್ಲಿ ಮಾಡಿಕೊಂಡಿದ್ರು. ಜೊತೆಗೆ ಇವರ ತದನಂತರ ಯಾರು ಬರ್ತಾರೆ ಅಂದರೆ ಚೋಳರು, ಜೊತೆಗೆ ಹೊಯ್ಸಳರು, ವಿಜಯನಗರದ ಅರಸರು, ಮರಾಠರು, ಜೊತೆಗೆ ಮೈಸೂರಿನ ಒಡೆಯರು, ವಿಜಯಪುರದ ಆದಿಲ್ ಶಾಹಿಗಳು ಮನೆತನದ ಆಳ್ವಿಕೆ ವಿವಿಧ ಕಾಲಘಟ್ಟಗಳಲ್ಲಿ ಈ ವಿಭಾಗ ಒಳಗಾಯಿತು. ಜೊತೆಗೆ ವಿಜಯನಗರದ ಅರಸರ ಕಾಲದಲ್ಲಿ ವಿಜಯನಗರ ಆಳುತ್ತಿದ್ದಂತಹ ಕಾಲದಲ್ಲಿ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನು ಇಲ್ಲಿ ನಡೆಸ್ತಾ ಇದ್ದರು. ವಿಜಯನಗರ ಅರಸರ ಒಂದು ಕಾಲದಲ್ಲಿ ಏನಾಗ್ತಾ ಇತ್ತಂದರೆ ಪಾಳೆಗಾರರು ಇಲ್ಲಿ ತಮ್ಮ ಆಳ್ವಿಕೆಯನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ದರು. ಈ ಪಾಳೆಗಾರರಿಗೆ ಏನಂತ ಹೆಸರು ಕರಿತಾ ಇದ್ರು ಅಂದರೆ ನಾಯಕರು ಎಂಬ ಹೆಸರನ್ನು ಇಲ್ಲಿ ಅವರು ಕರಿತಾ ಇದ್ದರು. ಜೊತೆಗೆ ಈ ಪಾಳೆಗಾರರು ಅಂದರೆ ನಾಯಕರು ಎಂಬ ಹೆಸರಿದ್ದಂಥವರು ಆಳುತ್ತಿದ್ದ ಪ್ರದೇಶವನ್ನು ನಾವು ಇಲ್ಲಿ ಏನಂತ ಕರಿತೀವಿ ಅಂದರೆ ತಾಳೆಪಟ್ಟು ಎಂದು ಇಲ್ಲಿ ನಾವನ್ನ ಕರಿತಾ ಇದ್ವಿ. ನೋಡಿ ಇವುಗಳು ಏನು ಮಾಡ್ತಿದೆ ಅಂದರೆ ವಿಜಯನಗರ ಅರಸರ ಕಾಲದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಪ್ರದೇಶಗಳು. ಹಾಗಾದರೆ